ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಫಸ್ಟ್ ಟೈಮ್ US ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಇಲ್ಲಿಂದ ಆಲ್ಮೋಸ್ಟ್ 1.5 ಗಂಟೆನೋ 1 ಅವರ್ ಏನೋ ಇದೆಯಂತ. ತುಂಬ ದಿನದಿಂದ ನನಗೆ ರಾಯರ ದರ್ಶನ ಮಾಡಬೇಕಂತ ಅನಿಸ್ತಿತ್ತು. ತುಂಬ ಪರ್ಸ್ನಲ್ ಸ್ಟೋರಿ ಅನಿಸುತ್ತೆ. ನಾನು ಮುಂಚೆ ಯಾವತ್ತೂ ರಾಘವೇಂದ್ರ ಸ್ವಾಮಿಗಳನ್ನ ದೇವರು ಅಂತ ಎಲ್ಲ ಅಂದ್ಕೊಂಡಿರಲಿಲ್ಲ. ನಾನು 4 years ಬ್ಯಾಕ್ ನಾನು ಹೋಗ್ತಿದ್ದೆ ದೇವಸ್ಥಾನಕ್ಕೆ, ನಮಸ್ಕಾರ ಮಾಡ್ತಿದ್ದೆ, ಗುರುಗಳ ಥರ ನೋಡ್ತಾ ಇದ್ದೆ. ಅಷ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನೂ ಆಗಿರಲಿಲ್ಲ. ಸೊ ನಾನು ಯಾವಾಗ ಅಬ್ರಾಡ್ ಸ್ಟಡೀಸ್ ಶುರು ಮಾಡಿದೆ ಅಲ್ವಾ, ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ನಾನು ಯಾವಾಗ ಅಬ್ರಾಡ್ ಸ್ಟಡೀಸ್ ಮಾಡಬೇಕಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಆಗ್ತಿತ್ತಲ್ಲ, ಒಂದಲ್ಲ ಒಂದು ಎಲ್ಲರೂ ಜರ್ನಿಯಲ್ಲೂ ಆಗೋ ಥರ ಏನೋ ಒಂದು ಅಬ್ಸ್ಟಿಕಲ್ಸ್ ಬರ್ತಾಯಿತ್ತು, ಏನೋ ಒಂದು ಮತ್ತೆ 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 ಥರ. ಆವಾಗ ಏನಕ್ಕಂತ ಗೊತ್ತಿಲ್ಲ, ಗುರುವಾರ ಹೋಗೋಕ್ಕೆ ಶುರು ಮಾಡಿದ್ದು ನಾನು. ನಮ್ಮೂರಲ್ಲಿ ದೀಪ ಹಚ್ಬಿಟ್ಟು ನಾವು ಒಂದು ಪ್ರದಕ್ಷಿಣೆ ಬರ್ತೀವಲ್ಲ ಆ ಥರ. ಒಂದು ಸರಿ ಏನಾಯ್ತಂದರೆ, ಇನ್ನೇನು ನನ್ನ ವೀಸಾ ಆದಮೇಲೋ ಅಥವಾ ಆಗೋಕ್ಕೂ ಮುಂಚೆನೋ ಅನಿಸುತ್ತೆ, ನನಗೆ ದೇವಸ್ಥಾನದಲ್ಲಿ ವೇಲಿಗೋ ಅಥವಾ ಡ್ರೆಸ್ಸಿಗೋ ಸ್ವಲ್ಪ ದೀಪದಿಂದ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ನನಗೆ ಎಲ್ಲ ಹೇಳಿದ್ದು ಅದು ನೆಗೆಟಿವ್ ಸೈನ್ ಅಂತ. ಬಟ್ ನನಗೆ ಏನು ಅನಿಸ್ತಾ ಅಂದರೆ, ಏನೇನು ನೆಗೆಟಿವಿಟಿ ಇತ್ತಲ್ಲ ನನ್ನ ಜರ್ನಿಯಲ್ಲಿ, ಪಾತಲ್ಲಿ, ಅದೆಲ್ಲನೂ ಕೂಡ ಕ್ಲಿಯರ್ ಆಗಿದೆ ಅನ್ನೋ ಥರ ಫೀಲ್ ನನಗೆ ಆಗ್ತಾಯಿತ್ತು. ಆಮೇಲೆ ಸೆಕೆಂಡ್ ಥಿಂಗ್ ಈಸ್, ನಾನು ಯಾವಾಗ ನನ್ನ ಫ್ಲೈಟ್ ಇತ್ತಲ್ಲ ಇಂಡಿಯಾದಿಂದ US ಫಸ್ಟ್ ಟೈಮು, ಅವತ್ತು ರಾಯರ ಆರಾಧನೆ ಅಥವಾ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಎಕ್ಸಾಕ್ಟ್ಲಿ ನಾನು ಅವತ್ತಿನ ದಿನ ಅಲ್ಲಿ ಹೊರಟಿದ್ದು, ಅವತ್ತಿನ ದಿನ ಇಲ್ಲಿ ಲ್ಯಾಂಡ್ ಆಗಿದ್ದು. ವೀಸಾ ಇಂಟರ್ವ್ಯೂ ಇದ್ದಿದ್ದ ದಿನ ಗುರುಪೂರ್ಣಿಮೆ ಇತ್ತು. ನಾನು ಗುರುಪೂರ್ಣಿಮೆ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದು. ವೀಸಾ ಇಂಟರ್ವ್ಯೂಗೂ ಮುಂಚೆ ಮಂತ್ರಾಲಯಕ್ಕೆ ಹೋಗಿದ್ದೆ ಆಯಿತಾ. ಆವಾಗ ಏನಂತ ಗೊತ್ತಿಲ್ಲ, ಅಲ್ಲಿ ಗುರುಗಳು ಅಕ್ಷತೆ ಎಲ್ಲ ಕೊಡ್ತಿರ್ತಾರಲ್ವ, ಅಲ್ಲಿ ಕೊಡುವಾಗ ಅವರು ಮುಂದೆ ಇರೋರು ಯಾರಿಗೂ ಸ್ಮೈಲ್ ಮಾಡ್ತಿರ್ಲಿಲ್ಲ. ನನಗೆ ಸ್ಮೈಲ್ ಮಾಡಿ ಹಿಂಗೆ ಕೊಟ್ಟರು. ಏನೇನು ಭಯ ಇತ್ತಲ್ಲ, ವೀಸಾ ಇಂಟರ್ವ್ಯೂ ಹೇಗೆ ಅಂದರೆ, ನೀವು ಎಲ್ಲ ವರ್ಡ್ಸ್ ಹಾಕಿ ಪ್ರತಿಯೊಂದು ಮಾಡಿರ್ತೀರ, ನಿಮ್ಮ ಕೈಲಿ ಇರಲ್ಲ ಅದು. ವೀಸಾ ರಿಜೆಕ್ಟ್ ಆಯ್ತಂದರೆ ಆಯಿತು, ನೀವೇನೇನು ಎಫರ್ಟ್ಸ್ ಹಾಕಿದ್ರಿ ಫೈನಾನ್ಷಿಯಲಿ, ಮೆಂಟಲಿ ಎಲ್ಲನೂ, ನಿಮ್ಮ ಡ್ರೀಮ್ಸ್ ಎಲ್ಲ ಒಂದು ಸರಿ ಹೋದಂಗೆ ಮತ್ತೆ ಟ್ರೈ ಮಾಡ್ಬೋದು. ಬಟ್ ಆ ಒಂದು ಚಾನ್ಸ್ ಮಿಸ್ ಆಗುತ್ತೆ. ಮತ್ತು ನಂದು ಕಾಲೇಜ್ ಅಕ್ಸೆಪ್ಟ್ ಆಗಿದೆ, ನಂದು ವೀಸಾ ಸ್ಲಾಟ್ ಸಿಕ್ಕಿದ್ದು ತುಂಬ ಲೇಟು. ಆಗಸ್ಟಿಗೆ ನಾನು ಹೋಗಬೇಕಿತ್ತು, 22nd of August ನಾನು ಇಲ್ಲಿಗೆ ಬರಬೇಕಿತ್ತು US ಫ್ಲೈಟ್ ಬುಕ್ ಆಗೋಗಿದೆ. ಇಲ್ಲಿ ನಾನು ಮನೆಯೆಲ್ಲ ನೋಡಿ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗೋಗಿದೆ. ಆದರೆ ನಂದು ಇದು ಮಾತ್ರ ಬರಬೇಕಿತ್ತು. ಅಂಥ ಟೈಮಲ್ಲಿ ಅಲ್ಲಿ ಹೋಗಿದ್ದು. ಅವಾಗ ನಂಗೆ ಫುಲ್ ಸ್ಟ್ರಾಂಗ್ ಅನಿಸಿದ್ದು ಏನಂತ ಅಂದರೆ, ರಾಘವೇಂದ್ರ ಸ್ವಾಮಿ ನನಗೆ ಹೇಳ್ತಾ ಇದ್ದಾರೆ, ಎಲ್ಲ ನೋಡ್ಕೊತೀನಿ, ನೀನು ಆರಾಮಾಗಿ ಹೋಗು ಅಂತ ಅನಿಸಿದ್ದು. ಡಿಗ್ರಿ ಮಾಡೋಣ. ಎಷ್ಟೊಂದು ದಿನ ಆದಮೇಲೆ ಕುರ್ತಾ ಹಾಕ್ಕೊಂಡು, ಜುಮ್ಕಿ ಹಾಕ್ಕೊಂಡು, ಮೊನ್ನೆ ಟೆಂಪಲ್ಗೆ ಹೋಗಿದ್ದೆ. ಹೌದು, ಬಳೆ ಹಾಕ್ಕೊಂಡ್ರೆ, ಇಷ್ಟೆಲ್ಲ ಬಳೆ ನಾನು ಹಾಕ್ತಾನೆ ಇರಲಿಲ್ಲ ಆಯಿತಾ. ಬಟ್ ಇಲ್ಲಿಗೆ ಬಂದಮೇಲೆ ಯಾವಾಗಾದರೂ ಒಂದು ಸರಿ ಹಾಕಿದ್ರೆ ತುಂಬ ಖುಷಿ ಆಗುತ್ತೆ. ಸೌಂಡ್ ಮಾಡ್ತಾ ಇರುತ್ತೆ, ಗೆಜ್ಜೆ ಹಾಕೋದ್ರಿಂದ ಹಿಡ್ದು ಪ್ರತಿಯೊಂದರೂ. ನಾವು ಯಾವಾಗ ಅದು ನಮ್ಗೆ ಜಾಸ್ತಿ ನಮ್ಮ ಜೊತೆ ಇರಲ್ಲ, ಅಥವಾ ನಾವು ಮಾಡಲ್ಲ, ಅಥವಾ ನಮ್ಮಿಂದ ದೂರ ಇರುತ್ತಲ್ಲ, ಆಗ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಮತ್ತು ಖುಷಿ ಆಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 1 ದಿನ ಈ ಥರ ದೇವಸ್ಥಾನಕ್ಕೆ ಹೋಗೋರು ಇಲ್ಲಿಗೆ ಬಂದು ಯಾವಾಗಾದರೂ ಅಪರೂಪಕ್ಕೆ ಹೋದಾಗ, ಅದರಲ್ಲೂ ನಾನು ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೆ ಫುಲ್ ಖುಷಿ ಆಗ್ತಾ ಇದೆ. अरे इसके पास होगा ना मैप फोन पे, उसी को वही उनको स्क्रीन पे चाहिए. ये बंद कर. ಇದು ಗೊತ್ತಿದೆಯಾ? I'll put this on YouTube. Put. डरते क्या हम? I will report it from multiple accounts. I know you don't have that heart. I will report it. Don't worry. Wait. सासा तेरी हाई मन्ने चमके लगाई मन्ने जद भी गया रे तेरी याद नहीं पाई मन्ने जद भी गया रे तेरी याद नहीं पाई मन्ने हाडू नीनु बेकेनिसु संजे नीनु ಬೆಳಕು ನೀನೆ ನೀನಾದೆ. Affair is going on, guys. Yes. Not my hands, by the way. I have my hand here. Not her hand. ಈ ಥರ ಲಾಂಗ್ ರೈಡು, ಕನ್ನಡ ಹಾಡು, ಫುಲ್ ಥೆರಪಿ ಮೂಡ್ ಅನ್ಸುತ್ತೆ. I was missing this. Actually, he was in the right way, but map took him wrong way. See, oh my god.
ಇಟ್ ಫೀಲ್ಸ್ ಲೈಕ್ ಬ್ಯಾಂಗ್ಳೂರ್ ಬ್ರೋ ಅಲ್ವಾ? ಬ್ಯಾಂಗ್ಳೂರಿಂದ ಕ್ರೌಡ್ ಇರೋದಕ್ಕ ಅಲ್ಲ ಈ ಥರ ರೋಡೆಲ್ಲ ಟ್ರಾಫಿಕ್ಕು. ಅದರಲ್ಲೂ ಯು ಎಸ್ಸಿಗೆ ಬಂದಮೇಲೆ ಹ್ಯಾವಿಂಗ್ ಎ ಕಾರ್ ಈಸ್ ವೆರಿ ನೆಸೆಸರಿ ಥಿಂಗ್, ಬೇಸಿಕ್ ಥಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ನಿಮಗೆ ಕಾರ್ ಇರಲೇಬೇಕು. ಇಲ್ಲ ಅಂದರೆ ವಾಕ್ ಮಾಡೋಕ್ಕೆ ರೆಡಿ ಇರಬೇಕು. ವಾಕ್ ಮಾಡಿದ್ರೂ ಕೂಡ ಮ್ಯಾಕ್ಸಿಮಮ್ 2-3 ಮೈಲ್ಸ್ ಅಂದರೆ ನಡಿಬೋದು. ಇಲ್ಲಿಗೆ ಬಂದಮೇಲೆ ನಾನು ನಡೆಯೋದು ಜಾಸ್ತಿ ಮಾಡಿದ್ದೀನಿ, ನಾನು ಅಂತಲ್ಲ, ಎಲ್ಲರೂ ಜಾಸ್ತಿ ಮಾಡಿರ್ತಾರೆ. ಆದರೆ ಈ ಥರ ದೂರ ಇದೆ, ನಾವೆಲ್ಲಾದರೂ ಹೋಗಬೇಕಂದ್ರೆ ಆಬ್ವಿಯಸ್ಲಿ ಕಾರ್ ಬೇಕು. ಆ್ಯಂಡ್ ನಾವು ಇವಾಗ ರೆಂಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಇವನ್ ಎಷ್ಟೊಂದು ಕಂಪ್ನೀಸಲ್ಲೂ ಕೇಳ್ತಾರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಅಂದ್ಬಿಟ್ಟು. ನಮ್ಮ ಇಂಡಿಯಾದೇನಿರುತ್ತಲ್ಲ ಡ್ರೈವಿಂಗ್ ಲೈಸೆನ್ಸ್, ಅದನ್ನೇ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ 1 year ಏನೋ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇಲ್ಲಿ ತೊಗೊಳ್ಳೇಬೇಕಾಗತ್ತೆ. ತುಂಬ ಕಾರ್ ರೆಂಟಲ್ಸ್ ಇದೆ. ನಾವು ತೊಗೊಂಡಿದ್ದು ಜಿಪ್ ಕಾರ್. ಇದು ನಮ್ಮ ಕ್ಯಾಂಪಸ್ ಒಳಗೆ ಇರುತ್ತೆ. ಅಲ್ಲಿ 2-3 ಪಾರ್ಕಿಂಗ್ ಮಾಡಿರ್ತಾರೆ ಕಾರ್ಸ್ನ. ನಾವು ಆನ್ಲೈನಲ್ಲಿ ಅದನ್ನು ಬುಕ್ ಮಾಡಿಕೊಂಡ್ರೆ ಆ ಟೈಮಿಗೆ ಹೋಗಿ ಅದು ಅನ್ಲಾಕ್ ಆಗುತ್ತೆ. ಹಾಗೆ ಅದೇ ಲಾಕು ಕೂಡ ಆಗುತ್ತೆ. ಫೋನಲ್ಲೇ ನಾವೆಲ್ಲ ಮಾಡ್ಬೋದು. ಐ ಮೀನ್ ಯಾವುದೇ ಪರ್ಸನ್ ಇರೋದಿಲ್ಲ ಅಲ್ಲಿ ಎಲ್ಲ ನೋಡ್ಕೊಳಕ್ಕೆ. Eat and poop. That's their thing. What do you support? It's a weird ass shit. What do you want them to do? To go to corporate job, to sit in front of computer, do that shit? Do MS. You do realize that they can change you, right? And by It will do. But you're asking them to just eat and no, they poop green. Madhu? That doesn't matter. Disgusting it looks. I don't like it. Racist right now in terms of poop. ಈ ಕನ್ನಡ ಮೇಘ ಬಂತು ಮೇಘ. ನಿಮಗೂ ಡ್ಯಾನ್ಸ್ ಮಾಡಿಸ್ತಿದ್ರ ಈ ಹಾಡಿಗೆ? ನಮಗೂ ಮಾಡಿಸ್ತಿದ್ರು. ಅದು ಕೈಗೆಲ್ಲ ಇದು ಹಾಕೊಂಡು used to wear yellow and red sari. ರೆಡ್ಸ್ ನೋಡಿಸ್ತೀರಿ ಗಾಡಿ ನೀವು? ನೀ ಗಾಡಿ ಹೊಡಿಬೇಕು ಹಿಂಗೆಲ್ಲ. ಅಭಿ ನಿಮ್ಮ ಭಾಷೆಯಲ್ಲಿ ಹೋಗಿ ಬೈಯಿ ಅಭಿ ಅವರಿಗೆ. ಏನ್ ಬೈತೀರಾ ನೀವು? ನಡಿ. ಸುಳ್ಳು, ದೊಡ್ಡ ಸುಳ್ಳು ಅನ್ನೋದೇನ. ಮಧು ಬೈತಾಳೆ. What is name? What is your noun? ಮತ್ತು ಇಲ್ಲಿ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಅಂದರೆ ನ್ಯಾವಿಗೇಟಿಂಗ್ ದಿ ರೂಟ್. ಗೂಗಲ್ ಮ್ಯಾಪ್ಸ್ ತೋರಿಸಿದ್ರು ಕೂಡ ಕೆಲವೊಂದು ಸರಿ ಅದು ತಪ್ಪೇ ಇರುತ್ತೆ. ಆ್ಯಂಡ್ ಮಿಸ್ ಆಗಿ ಒಂದು ಲೇನಿಂದ ಇನ್ನೊಂದು ಲೇನಿಗೆ ಹೋದರೆ ವಾಪಸ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾಗಲ್ಲ. ಈ ಸರಿನೂ ಮಿಸ್ ಆಗಿ ವಾಪಸ್ ಬಂದ್ವಿ ನಾವು. ಇದು ಟೆಂಪಲ್ ಹೊರಗಡೆಯಿಂದ ನೋಡೋದಕ್ಕೆ ಅನ್ಸಲ್ಲ. ಅದೇ ಇದೆ ರಾಯರ ಮಠ. ಬಾಸ್ಟನ್ನಿಂದ ಟ್ರೈನ್ ಇದೆ, ಅದನ್ನು ಬರ್ಬೋದು. ಕಮ್ಯುನಿಟರ್ ಟ್ರೈನ್ $10 ಏನೋ ಇದೆ ಅನಿಸುತ್ತೆ. ಅದಕ್ಕಿಂತ ಎಲ್ಲ ಫ್ರೆಂಡ್ಸ್ ಬರ್ತಿದ್ದೀರಾ ಅಂದರೆ ಇಟ್ಸ್ ಚೀಪರ್ ಕಾರ್ ರೆಂಟ್ ಮಾಡಿ ಬರೋದು ನಮ್ಮ ಥರ. ಆ್ಯಂಡ್ ನಿಮ್ಮ ಟೈಮಿಗೆ ಬೇಕಾದಂಗೆ ಬರ್ಬೋದು, ಹೋಗ್ಬೋದು. ಆ್ಯಂಡ್ $10 ಈಸ್ ಒನ್ ವೇ ಐ ಗೆಸ್. ನನಗಂತೂ ರಾಯರ್ನ ನೋಡಿ ತುಂಬ ಖುಷಿ ಆಯಿತು. ಖುಷಿಗಿಂತ ಜಾಸ್ತಿ ನೆಮ್ಮದಿ ಆ್ಯಂಡ್ ಸಮ್ ಕೈಂಡ್ ಆಫ್ ಪಾಸಿಟಿವ್ ಹೋಪ್. ಇನ್ನೊಂದು ನಿಜ ಏನು ಗೊತ್ತಾ, ನೀವೇನು ವೀಡಿಯೋಸಲ್ಲಿ ನೋಡ್ತಿರಲ್ಲ 15-20 ಮಿನಿಟ್ಸ್ ಅಥವಾ 60 ಸೆಕೆಂಡ್ಸ್ ರೀಲ್ಸು, ಅಬ್ರಾಡ್ ಸ್ಟಡೀಸಿಗೆ ಬಂದವ್ರ ಲೈಫ್ ಅಷ್ಟೇ ಇರಲ್ಲ. ಅವ್ರ ಖುಷಿ ಕ್ಷಣಗಳಿರುತ್ತಲ್ಲ ಅದನ್ನು ಮಾತ್ರ ಶೇರ್ ಮಾಡ್ತಾರೆ. ಯಾರು ಕೂಡ ಅವ್ರು ಏನು ಗೋತ್ರು ಆಗ್ತಿದ್ದಾರೆ ಅದನ್ನು ತೋರಿಸಲ್ಲ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವೆರಿ ಹಾರ್ಡ್. ತುಂಬ ಅನ್ಸರ್ಟೈನಿಟಿ ಇರುತ್ತೆ, ತುಂಬ ಅನ್ಫೇರ್ ಆಗಿರುತ್ತೆ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೆಲವೊಂದು ಸರಿ ರಿಸಲ್ಟ್ ಕಾಣಲ್ಲ. ಆ್ಯಂಡ್ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ಎವ್ರಿಥಿಂಗ್ ಆನ್ ಯುವರ್ ಓನ್ ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ದೇ ಡೂ ಇಟ್ ಫ್ರಮ್ ಸ್ಕ್ರ್ಯಾಚ್ ಎವ್ರಿ ಟೈಮ್. ದೇರ್ ಆರ್ ಮೆನಿ ಸ್ಟೋರೀಸ್ ಅವ್ರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಹೇಳಿದ್ರು ಅರ್ಥ ಆಗಲ್ಲ. ಇನ್ನೊಂದು ಹೇಳಿದರೆ ಇಟ್ ಮೈಟ್ ಹರ್ಟ್ ದಿ ಪೀಪಲ್ ದಟ್ ದೇ ಲವ್. ಹಾಗಂತ ಹೆದರಿಸ್ತಾ ಇಲ್ಲ ನಾನು, ಬಟ್ ರಿಯಾಲಿಟಿನೂ ಹೇಳಬೇಕಲ್ವಾ. ಓಕೆ, ಅದು ಬಿಡಿ. ನಾನು ಫಸ್ಟ್ ಟೈಮ್ ಇಲ್ಲಿ ಗ್ಯಾಸ್ನ ಹೆಂಗೆ ಹಾಕ್ಕೊಳ್ಳೋದು ಅಂತ ನೋಡ್ತಾ ಇರೋದು. ಸೊ ಐ ವಾಸ್ ವೆರಿ ಕ್ಯೂರಿಯಸ್. ನಾನು ಒಬ್ಬಳೇ ಈಚೆ ಬಂದೆ. ನನ್ನ ಫ್ರೆಂಡ್ಸು ಫಸ್ಟ್ ಟೈಮ್ ನೋಡ್ತಾ ಇದ್ರು, ಆದರೆ ಯಾರೂ ಕೂಡ ಎದ್ದೇ ಬರಲಿಲ್ಲ. ನಿಮಗೆ ಗೊತ್ತಿರೋಂಗೆ ಇಲ್ಲಿ ಸೆಲ್ಫ್ ಸರ್ವಿಸ್, ನಾವೇ ಗ್ಯಾಸ್ನ ಹಾಕ್ಕೊಬೇಕು. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಕಾರ್ಡ್ ಹಾಕಬೇಕು. ಸೆಲೆಕ್ಟ್ ಮಾಡಿ ನಾವೇ ಹಾಕ್ಕೊಂಡು ಏನು ಸೆಟ್ ಮಾಡೋ ಥರ ಇಲ್ಲ. ನೀವು ಯಾವಾಗ ಸ್ಟಾಪ್ ಮಾಡ್ತೀರಾ ಅಷ್ಟಕ್ಕೆ ಅದು ಸ್ಟಾಪ್ ಆಗುತ್ತೆ. ಆ್ಯಂಡ್ ಬಿಲ್ ತೊಗೊಬೇಕು. ನಾವು ಇದು ಕಾರ್ ರೆಂಟ್ ಮಾಡಿದ್ದೀವಲ್ಲ, ಸೊ ಕಾರಲ್ಲೇ ಒಂದು ಕಾರ್ಡ್ ಇತ್ತು. ಈ ಕಾರು ಇನ್ಕ್ಲೂಡಿಂಗ್ ಫ್ಯೂಯಲ್ ಬರುತ್ತೆ. ಸೊ ಫ್ಯೂಯಲ್ಗೆ ಎಕ್ಸ್ಟ್ರಾ ಏನು ಪೇ ಮಾಡಲ್ಲ ನಾವು. ಪರ್ ಅವರ್ಗೆ ಕಾರ್ ಏನು ಪೇ ಮಾಡ್ತೀವಲ್ಲ ಅದು ಫ್ಯೂಯಲ್ಗೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬೇರೆದು ಬೇರೆ ಬೇರೆ ಥರ ಇರುತ್ತೆ. ಆಮೇಲೆ ರಾಯರ ಮಠದಲ್ಲಿ ಹೇಳಿದ್ರು ನಿಯರ್ ಬೈ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಅಂತ. ನಮಗೆ ಗೊತ್ತೇ ಇರಲಿಲ್ಲ ನಮ್ಮ ಸುತ್ತ ಈ ಥರ ಎಲ್ಲ ಜಾಗಗಳಿದ್ದಾವೆ ಅಂತ. ಆಮೇಲೆ ನಂದು 1.5 years ಫುಲ್ಲು ಐ ವಾಸ್ ಲಿವಿಂಗ್ ಅಂಡರ್ ಬಜೆಟ್ ಆ್ಯಂಡ್ ಸೇಮ್ ರೂಟೀನ್. ಕಾಲೇಜು, ಪಾರ್ಟ್ ಟೈಮು, ಅಸೈನ್ಮೆಂಟ್ಸು, ಪ್ರಾಜೆಕ್ಟು, ಇಂಟರ್ನ್ಶಿಪ್ ಹುಡುಕು, ಇವಾಗ ಫುಲ್ ಟೈಮ್ ಹುಡುಕು, ಅದು ಇದು ಬರೀ ಅದೇ ಆಗಿತ್ತು. ಮತ್ತು ಮೇಯ್ನಾಗಿ ನಾನು ಎಲ್ಲ ವ್ಲಾಗ್ಸಲ್ಲೂ ಹೇಳ್ದಂಗೆ ಅಷ್ಟು ನನಗೆ ವೈಬ್ ಮ್ಯಾಚ್ ಆಗೋ ಫ್ರೆಂಡ್ಸ್ಗಳು ಸಿಕ್ಕಿರಲಿಲ್ಲ. ಇಟ್ ಟುಕ್ 1.5 years ಫಾರ್ ಮೀ ಟು ಫೈಂಡ್ ದೀಸ್ ಪೀಪಲ್ whom I can call my people. ಒಬ್ಬರೇ ಇರೋದು ಇಷ್ಟೊಂದು ಕಷ್ಟ ಅಂತ ನನಗೆ ಈ 1 year ಗೊತ್ತಾಗಿದ್ದು.
I thought I was very strong and I can leave alone. Yes, I am strong, but you need people. ಮತ್ತು ಅದೇ ವಿಷಯಕ್ಕೆ ನಾನು ಸೋಷಿಯಲ್ ಮೀಡಿಯಾಲಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಕನ್ನಡದಲ್ಲಿ ಮಾತಾಡೋದು, ನಮ್ಮ ಜನನ ಎಲ್ಲನೂ ಸೋಷಿಯಲ್ ಮೀಡಿಯಾ ಮೂಲಕ ಐ ಮೆಟ್ ಎ ಲಾಟ್ ಆಫ್ ಗುಡ್ ಪೀಪಲ್. ಈಗ ನಂಗೆ ಅನ್ಸುತ್ತೆ ಸ್ಮಾಲ್ ಒಂದು ಕಮ್ಯುನಿಟಿ ಆಗಿದೆ ನಂದೇ ಅಂತ. ಮತ್ತು ಇದರಿಂದ ನಾನು ಏನೂ ಅರ್ನ್ ಮಾಡಲ್ಲ, ಯಾಕಂದರೆ ನಾನು ಯಾವುದೂ ಮಾನಿಟೈಸ್ ಮಾಡಿಲ್ಲ ಆ್ಯಂಡ್ ನೀವು ಮಾಡೋಂಗೂ ಇಲ್ಲ F1 ವೀಸಾ ಅಲ್ಲಿ ಇರೋದ್ರಿಂದ. ಆಗಲೇ ಹೇಳ್ದಂಗೆ ನನಗೆ ಖುಷಿ ಆಗುತ್ತೆ ಕನ್ನಡದಲ್ಲಿ ಮಾತಾಡೋದಕ್ಕೆ, ವೀಡಿಯೋಸ್ ಮಾಡೋಕ್ಕೆ, ಜನದ ಜೊತೆ ಕನೆಕ್ಟ್ ಆಗಿರೋದಕ್ಕೆ. ಆ್ಯಂಡ್ ಇಲ್ಲಿ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ಹೇಳಬೇಕಿದ್ದು, ನಾಟ್ ಓನ್ಲಿ ದಿ ಬ್ರೈಟರ್ ಸೈಡ್ ದಟ್ ಯು ಸಿ ಆನ್ ಸೋಷಿಯಲ್ ಮೀಡಿಯಾ ಬಟ್ ಆಲ್ಸೋ ದಿ ರಿಯಾಲಿಟಿ. ಐ ಆಮ್ ಸ್ಟಿಲ್ ಥಿಂಕಿಂಗ್ ನಿಮ್ಮನ್ನೆಲ್ಲ ಹೆಂಗೆ ಅಡ್ರೆಸ್ ಮಾಡೋದು ಅಂತ. ಫಾರ್ ನಾವ್ ಐ ವಿಲ್ ಕಾಲ್ ಯು ಮೈ ಪೀಪಲ್. ದೇವಸ್ಥಾನಕ್ಕೆ ಹೋಗಿ ಬರೋ ದಾರಿ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಕಂಟ್ರಿ ಸೈಡ್ ನೇಚರ್ ಮಾತ್ರ, ದಟ್ ಟು ಸನ್ಸೆಟ್ ಟೈಮಲ್ಲಿ. ಮನೆಗೆ ಜಸ್ಟ್ ತಾನೇ ಬಂದೆ, ತುಂಬ ಲೇಟ್ ಆಗಿದೆ, ಆಲ್ರೆಡಿ 8:30 ಆಗ್ತಾ ಇದೆ. ಸೊ ಇವಾಗ ಏನಾದರೂ ಮಾಡಿ ಊಟ ಮಾಡಿ ಕೆಲಸ ಮಾಡಬೇಕು. ಸೆಕೆಂಡ್ ದೇವಸ್ಥಾನ ಹೋಗಿದ್ವಲ್ಲ, ಅದಂತೂ ಪ್ರಾಪರ್ ದೇವಸ್ಥಾನ ಥರ, ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ವಿಡಿಯೋ, ಆದರೆ ಎಲ್ಲ ದೇವರು ಇತ್ತು. ಆಮೇಲೆ ಕ್ಯಾಂಟೀನ್ ಎಲ್ಲ ಇತ್ತು ಕೆಳಗಡೆ, ಮೈಸೂರು ಬೋಂಡ ಎಲ್ಲ ಇತ್ತು, ರೇಟೀಸ್ ಇತ್ತು, ಆದರೆ ಎಲ್ಲನೂ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಏನೂ ತಿಂದಿಲ್ಲ. ಇವಾಗ ಏನಾದರೂ ತಿನ್ಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ನಂಗೆ ಏನು ನೆನಪಾಯ್ತಂದ್ರೆ, ನಾವು ಚಿಕ್ಕವರಿರುವಾಗ ವೆಕೇಶನ್ಸ್ ಹಾಲಿಡೇಸಿಗೆ ಎಲ್ಲದಕ್ಕೂ ಬರೀ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರಲ್ಲ, ಅವಾಗ ಅನಿಸ್ತಿತ್ತು ಬರೀ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅಂತ. ದೊಡ್ಡವರಾದ್ಮೇಲೆ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಂತ. ಪ್ರಾಬ್ಲಿ ನಾನು ಇಲ್ಲೇ ಬೇರೆ ಕಡೆ ಎಲ್ಲಾದರೂ ಹೋಗಿದ್ರೆ ಇಷ್ಟು ಖುಷಿ ನೆಮ್ಮದಿ ಅನಿಸ್ತಿರ್ಲಿಲ್ಲ ಅನ್ಸುತ್ತೆ. ಓಕೆ ಬಾಯ್.